ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಸ್ವಾಮಿ ಕುರಗಜ್ಜ, ಜೈ ಬಜರಂಗಬಲಿ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಭಯ ನಿವಾರಣೆಗಾಗಿ ಧೈರ್ಯ ಅಂದರೆ ಫಿಸಿಕಲಿ ಮೆಂಟಲಿ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಗಟ್ಟಿಯಾಗಲು ನೀವು ಏನು ಮಾಡಬೇಕು, ಈ ಮಂತ್ರವನ್ನು ಪಠನೆ ಮಾಡಬೇಕು. ಯಾವ ಮಂತ್ರ ಅದ್ರ ಬಗ್ಗೆ ಹೇಳ್ತಾನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಏನಾದರೂ ನಿಮ್ಮ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಮರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗ್ಬೋದು. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವ್ರು ಕೂಡ ಕೇಳಬಹುದು. ಹಾಗೆಯೇ ಇನ್ನೊಂದು ಏನು ಅಂದರೆ, ನಮಗೆ ಯಾರಿಗಾದ್ರು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲಾಗಿ ಬರೆದುಕೊಳಿಸಿ, ಖಂಡಿತವಾಗ್ಲೂ ಮಾಡ್ತೇನೆ. ಹಾಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಬೇಜಾರು ಪಡ್ಕೋಬೇಡಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಬೇರೆ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವರಿಗೆ ತುಂಬ ಭಯ ಕಾಡುವಂಥದ್ದು, ಹಗಲು ಹೊತ್ತಾಗಲಿ ರಾತ್ರಿ ಹೊತ್ತಾಗಲಿ ಅಥವಾ ನಡುರಾತ್ರಿಯಲ್ಲಿ ಹೆಚ್ಚರಿಗೆ ಆಗುವಂಥದ್ದು ನಿದ್ರೆಯಿಂದ, ಆಗ ಏನೋ ಭಯ ಕಾಡುವಂಥದ್ದು, ಅಥವಾ ಎಲ್ಲೋ ಹೋಗಿರ್ತೀರ ರಾತ್ರಿ ಹೊತ್ತಿನಲ್ಲಿ ಏನೋ ಗಾಡಿ ಕೆಟ್ಟು ಹೋಗುತ್ತೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಏನೋ ಭಯ ಆಗುವಂಥದ್ದು, ಅಥವಾ ಏನೇನೋ ಅಂದರೆ ನಮ್ಮ ಸಮಯ ಸರಿ ಇಲ್ಲದಾಗಂತೂ ಭಯ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಅಂಥ ಭಯವನ್ನು ಹೋಗಲಾಡಿಸಲು ಮತ್ತು ದುಷ್ಟ ಶಕ್ತಿಗಳಿಂದ ನಮ್ಮನ್ನು ನಾವು ಕಾಪಾಡಲು ಈ ಒಂದು ಆಂಜನೇಯ ಸ್ವಾಮಿ ಅಂದರೆ ಹನುಮಾನ್ ಮಂತ್ರ ತುಂಬಾ ಪರಿಣಾಮಕಾರಿ. ನಿಮಗೆ ಯಾವಾಗ ಭಯ ಅಂದರೆ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಈ ಒಂದು ಮಂತ್ರ. 21 ಬಾರಿ ಮಾಡಿದರೆ ತುಂಬ ಒಳ್ಳೆಯದು. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಇನ್ನೊಂದು ಸಲ ಹೇಳ್ತೇನೆ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಇದನ್ನು ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರತೆಯಿಂದ ಹಾಗೆ ನಂಬಿಕೆ ಇರಬೇಕು. ಇದೆಲ್ಲ ಇದ್ದು ಮಾಡಿದರೆ ಖಂಡಿತವಾಗ್ಲೂ ಫಲ ಕೊಡುತ್ತೆ. ಈ ಮಂತ್ರವನ್ನು ನಿಮಗೆ ಯಾವಾಗ ಭಯ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಯಾವಾಗ ಕುಗ್ಗಿ ಹೋಗ್ತಿರೋ ಆಗ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡಿ. ಆಗ ಖಂಡಿತವಾಗ್ಲೂ ನಿಮಗೆ ಧೈರ್ಯ ಬರುತ್ತೆ, ಏನು ಸ್ಟ್ರಾಂಗ್ ಆಗ್ತೀರಿ ನೀವು. ಅಂದರೆ ಆ ಒಂದು ಕುಗ್ಗಿ ಏನು ಹೋಗಿರ್ತೀರಿ, ಆಗ ಏನೋ ಒಂದು ದೇವರ ಒಂದು ಆಶೀರ್ವಾದ ನಿಮಗೆ ಸಿಗುವಂಥದ್ದು ಅತ್ಯಂತ ಪರಿಣಾಮಕಾರಿ. ಅಂದರೆ ಈ ಒಂದು ದುಷ್ಟ ಶಕ್ತಿಗಳಿಂದ ಅಥವಾ ಏನೇನೋ ಭಯ ಕಾಡುವಂಥದ್ದನ್ನೆಲ್ಲ ದೂರ ಮಾಡಲಿಕ್ಕೆ ಆಂಜನೇಯ ಸ್ವಾಮಿಯ ಒಂದು ಮಂತ್ರ ಏನಿರುತ್ತೆ, ಪ್ರತಿ ಮಂತ್ರನೂ ತುಂಬ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ನಿದ್ದೆ ಮಾಡುವಾಗಲೂ ಅಷ್ಟೇ, ನಿದ್ದೆ ಮಾಡೋದಕ್ಕಿಂತ ಮುಂಚೆ ನಾನು ಈಗಾಗಲೇ ಅಂದರೆ ಏನಾದರೂ ಕೆಟ್ಟ ಕನಸು ಬೀಳದಾಗೆ ಒಂದು ಮಂತ್ರವನ್ನು ಅದನ್ನು ಹೇಳಿದ್ದೇನೆ. ಅದು ಕೂಡ ಆಂಜನೇಯ ಸ್ವಾಮಿದ್ದೇ ಮಂತ್ರ. ಹಾಗೆಯೇ ಏನಾದರೂ ನಿಮಗೆ ಈ ಥರ ಅರ್ಧರಾತ್ರಿಯಲ್ಲಿ ಎಚ್ಚರಿಕೆ ಆಗುವಾಗ ಭಯ ತುಂಬ ಕಾಡುತ್ತೆ, ಕೆಲವರಿಗೆ ಏನೇನೋ ಭಯ, ಅದು ಕೂಡ ಸಮಯ ಸರಿ ಇಲ್ಲದಾಗ ನಮಗೆ ಎಷ್ಟು ಭಯ ಕಾಡುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಕೂತಲ್ಲೂ ಭಯ ಆಗುತ್ತೆ, ಓದಲ್ಲೂ ಬಂದಲ್ಲೂ ಎಲ್ಲ ಭಯ ಕಾಡ್ತಾನೆ ಇರುತ್ತೆ. ಆಗ ಈ ಒಂದು ಮಂತ್ರ ತುಂಬಾ ಪರಿಣಾಮಕಾರಿ ಅಂತ ಹೇಳ್ಬೋದು. ಇದನ್ನು ಗಟ್ಟಿಯಾಗಿ ನಿಮಗೆ ಯಾವಾಗ ಭಯ ಅಂತ ಅನಿಸುತ್ತೆ ಆವಾಗ ಗಟ್ಟಿಯಾಗಿ ಇದನ್ನು ಗಟ್ಟಿಯಾಗಿ ಪಠನೆ ಮಾಡಿ. ಮನಸ್ಸಲ್ಲೂ ಪಠನೆ ಮಾಡ್ಬೋದು, ಗಟ್ಟಿಯಾಗೂ ಪಠನೆ ಮಾಡ್ಬೋದು. ತುಂಬ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ತೇನೆ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಧನ್ಯವಾದಗಳು.